ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಂತಂದರೆ ವೈಕುಂಠ ಏಕಾದಶಿ. ಡಿಸೆಂಬರ್ 23ನೇ ತಾರೀಕು ವೈಕುಂಠ ಏಕಾದಶಿ ಇರೋದರಿಂದ ಪ್ರತಿಯೊಬ್ಬರು ಕೂಡ ನೀವು ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಬಹುದು. ಹಾಗೆಯೇ ಶ್ರೀನಿವಾಸ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯ ಫಲಗಳನ್ನು ನೀವು ಪಡಿಬಹುದು ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ ಒಂದು ವೈಕುಂಠ ಏಕಾದಶಿಯ ದಿನ ಉಪವಾಸ ಇದ್ದು ಹೋಗಿ ದೇವರ ದರ್ಶನವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಏಕಾದಶಿಯನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಮತ್ತು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಏನೆಲ್ಲ ಪೂಜಾ ಫಲಗಳು ಸಿಗುತ್ತೆ ಅಂತ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ವೈಕುಂಠ ಏಕಾದಶಿಯ ಪೂಜಾ ವಿಧಾನವನ್ನು ತಿಳ್ಕೊಳ್ಳೋಣ. ಬೆಳಗ್ಗೆ ಆದಷ್ಟು 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಪೂಜೆಯನ್ನು ಮುಗಿಸ್ಕೋಬೇಕು ಸ್ನೇಹಿತರೆ. ಹಾಗೆಯೇ ತಲೆ ಸ್ನಾನ ಮಾಡೋದನ್ನು ಮರಿಬೇಡಿ. ತಲೆ ಮೇಲೆ ಸ್ನಾನ ಮಾಡಿಕೊಂಡೇ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡಿಕೊಂಡು ವೈಕುಂಠ ಏಕಾದಶಿಯ ದಿನ ನೀವು ಆದಷ್ಟು ವಿಷ್ಣುವಿಗೆ ಒಂದು ತುಳಸಿ ದಳವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಪೂಜೆಯನ್ನು ಮಾಡಿದ ನಂತರ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂಥ ಹಬ್ಬ ಅಂತಲೇ ಹೇಳಬಹುದು. ಈ ದಿನವನ್ನು ವಿಷ್ಣುವನ್ನು ಪೂಜಿಸಲು ಮೀಸಲಾಗಿ ಇಡಲಾಗಿದೆ ಮತ್ತು ಭಕ್ತರು ಉಪವಾಸವನ್ನು ಆಚರಿಸಬೇಕಾಗತ್ತೆ, ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಾಗತ್ತೆ ಮತ್ತು ವಿಷ್ಣುವಿನ ಆಶೀರ್ವಾದ ಪಡೆಯಲು ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕು. ಈ ಶುಭ ದಿನದಂದು ವೈಕುಂಠದ ದ್ವಾರ ಭಕ್ತರಿಗೆ ತೆರೆಯುತ್ತೆ ಅಂತ ನಂಬಿಕೆ ಇದೆ. ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾಗಿದೆ ಅಂತ ಕೂಡ ಹೇಳಬಹುದು. ವಿಷ್ಣುವಿನ ಎಲ್ಲ ದೇವಸ್ಥಾನಗಳಲ್ಲಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಈ ವೈಕುಂಠ ಏಕಾದಶಿ ವ್ರತದ ಶುಭ ಮುಹೂರ್ತ, ಮಹತ್ವ ಮತ್ತು ಪೂಜಾ ವಿಧಿವಿಧಾನಗಳನ್ನು ಈಗ ತಿಳಿಯೋಣ. ಫಸ್ಟು ವಿಷ್ಣುವಿನ ಮುಂದೆ ದೀಪವನ್ನು ಬೆಳಗಿಸ್ಬೇಕು ಮತ್ತು ತುಳಸಿ ದಳವನ್ನು ಅದಕ್ಕೆ ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ ಮತ್ತು ಶ್ರೀಕೃಷ್ಣ ಸ್ತೋತ್ರವನ್ನು ಪಠಿಸಬೇಕಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಪಠಣೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಭಕ್ತರು ಶ್ರೀಕೃಷ್ಣ ಮಹಾಮಂತ್ರವನ್ನು ಸಹ ಪಠಿಸಬಹುದು. ಸಂಜೆ ಕೂಡ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಮತ್ತು ಪ್ರಸಾದವನ್ನು ನಿಮ್ಮ ಕೈಯಲ್ಲಿ ಆದಂಥ ಒಂದು ಸಿಹಿಯನ್ನು ಮಾಡಿ ಭಗವಂತನಿಗೆ ಪ್ರಸಾದದ ರೀತಿ ಅರ್ಪಿಸಬೇಕಾಗತ್ತೆ. ಪಂಚಾಮೃತ, ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳು ಅಥವಾ ಒಂದು ಅಕ್ಕಿ ಪಾಯಸ, ಈ ಥರ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈಗ ವೈಕುಂಠ ಏಕಾದಶಿಯ ದಿನದಂದು ಹೇಳಬೇಕಾದಂಥ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಹೇಳಬಹುದು. ಈಗ ವೈಕುಂಠ ಏಕಾದಶಿಯ ಒಂದು ಆಚರಣೆಯನ್ನು ಏನಕ್ಕೆ ಮಾಡ್ತಾರೆ ಮತ್ತು ಇದು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾದಂಥ ಒಂದು ಕಥೆಯನ್ನು ನೋಡ್ಕೊಂಬರೋಣ. ವೈಕುಂಠ ಏಕಾದಶಿಯು ಹಿಂದೂಗಳು ಆಚರಿಸುವ ಅತ್ಯಂತ ಮಂಗಳಕರ ಏಕಾದಶಿಯಾಗಿದೆ. ಈ ದಿನ ವೈಕುಂಠದ ದ್ವಾರ ಅಥವಾ ಸ್ವರ್ಗದ ದ್ವಾರಗಳು ತೆರೆಯುತ್ತವೆ ಎಂದು ನಂಬಿರುವುದರಿಂದ ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಅಂತ ಕೂಡ ಹೇಳಬಹುದು. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು, ಸರ್ವವತಿ ಏಕಾದಶಿ ಎಂದು ಕೂಡ ಕರೀತಾರೆ. ವೈಕುಂಠ ಏಕಾದಶಿಯನ್ನು ಹಿಂದೂ ಕ್ಯಾಲೆಂಡರ್ನ ಮಾರ್ಗಶಿರ ಅಥವಾ ಮಾರ್ಗಶಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗೆ ಹೋಲಿಸಿದಲ್ಲಿ ಈ ಒಂದು ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಮಾಡೋದ್ರಿಂದ 23 ಏಕಾದಶಿಯಂದು ಉಪವಾಸ ಮಾಡುವುದಕ್ಕೆ ಸಮಾನವಾಗಿರುವಂಥ ಒಂದು
ಪೂಜಾ ಫಲಗಳು ನಮಗೆ ದೊರೆಯುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ವೈಕುಂಠ ಎಂಬ ಪದವು ಭಗವಾನ್ ವಿಷ್ಣುವಿನ ವಾಸಸ್ಥಾನ ಅಂತ ಕೂಡ ಕರೀತಾರೆ. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಸಮೃದ್ಧಿ ಮಾತ್ರ ಇರುತ್ತೆ ಅಂತ ಹೇಳಲಾಗುತ್ತೆ. ಏಕಾದಶಿ ಎಂಬ ಪದವು ಸಂಸ್ಕೃತದ ಪದ. ಇದು ಶುಕ್ಲ ಪಕ್ಷ ಅಥವಾ 11ನೇ ಚಂದ್ರನ ದಿನ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಡುವಿನ ದಿನದಂದು ಬರುತ್ತೆ ಅಂತ ಹೇಳಬಹುದು. ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವು ಮುರಾನ್ ಎಂಬ ರಾಕ್ಷಸನೊಂದಿಗೆ ಹೋರಾಡಿದನು ಮತ್ತು ಹೋರಾಟದ ನಡುವೆ ವಿಶ್ರಾಂತಿ ಪಡೆಯಲು ಮತ್ತು ರಾಕ್ಷಸನನ್ನು ಕೊಲ್ಲಲು ಹೊಸ ಆಯುಧವನ್ನು ರಚಿಸಲು ಗುಹೆಗೆ ಹೋದನು. ಭಗವಾನ್ ವಿಷ್ಣುವು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಕ್ಷಸ ಮುರನ್ ಅವರನ್ನು ಗುಹೆಯಲ್ಲಿ ಕೊಲ್ಲಲು ಪ್ರಯತ್ನಿಸಿದನು. ಆದಾಗ್ಯೂ ಅವನ ಪ್ರಯತ್ನಗಳು ನಾಶವಾದವು. ಭಗವಾನ್ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಲ್ಲಿ ಶಕ್ತಿಯು ಹೊರಹೊಮ್ಮಿತು ಮತ್ತು ಬದಲಾಗಿ ಅವನನ್ನು ಕೊಂದಿತು. ವಿಷ್ಣುವು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳನ್ನು ಏಕಾದಶಿ ಎಂದು ಕರೆದನು. ಅವನು ಅವಳಿಗೆ ಒಂದು ವರವನ್ನು ಕೊಟ್ಟನು ಮತ್ತು ಅವಳ ವರವಾಗಿ ಆ ದಿನದಂದು ಉಪವಾಸವನ್ನು ಆಚರಿಸುವ ಯಾರಿಗಾದರೂ ಮೋಕ್ಷವನ್ನು ನೀಡಬೇಕೆಂದು ಅವಳು ಕೇಳಿಕೊಂಡಳು. ಭಗವಾನ್ ವಿಷ್ಣುವು ಅವಳಿಗೆ ಆ ವರವನ್ನು ಅನುಗ್ರಹಿಸಿದನು. ಅಂದಿನಿಂದ ಯಾರಾದರೂ ಏಕಾದಶಿಯಂದು ಅಥವಾ ಹಿಂದೂ ಕ್ಯಾಲೆಂಡರ್ ತಿಂಗಳ ಮಾರ್ಗಶಿರ ಅಥವಾ ಮಾರ್ಗಜಿಯ 11ನೇ ಚಂದ್ರನ ದಿನದಂದು ಉಪವಾಸವನ್ನು ಇಟ್ಟುಕೊಳ್ಳುತ್ತಾರೆ, ಅವರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಸ್ವರ್ಗವನ್ನು ತಲುಪುತ್ತಾರೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟೆಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ. ಇಷ್ಟು ಮಾಹಿತಿಗಳು ನಿಮಗೆ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ವೈಕುಂಠ ಏಕಾದಶಿಯ ದಿನ ನಾವು ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡೋದ್ರಿಂದ ಎಷ್ಟೆಲ್ಲ ಫಲಗಳು ದೊರೆಯುತ್ತೆ ಅಂತ ಈಗಾಗಲೇ ನೋಡ್ಕೊಂಬಂದ್ರಿ ಅಲ್ವಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಎಲ್ಲರಿಗೂ ಕೂಡ ಆ ವಿಷ್ಣುವಿನ ಅನುಗ್ರಹ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.